ನನಗೆ ನಿಮ್ಮ ಮುಂದೆ ನಿಂತಿರೋದು ನಾನೇ ನಿಮಗೆ ಬೆಸ್ಟ್ ಎಕ್ಸಾಂಪಲ್. ನಾನು ಏಸಪ್ಪನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ದೇವರು ಸಾಮ್ವೇಲ್ ಪಾಸ್ಟ್ರ್ ಮೂಲಕ ನಮ್ಮ ಲೈಫಲ್ಲಿ ಒಂದು ದೊಡ್ಡ ಘಟನೆ ನಡೆದೋಯ್ತು. ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಮಗಳು ತೀರೋದ್ಲು 4 ಮಂತ್ ನಮಗೆ ಯಾಕಾಯಿತು ಹೇಗಾಯಿತು ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಒಬ್ಬರು ಪಾಸ್ಟ್ರ್ ಬಗ್ಗೆ ನಮಗೂ ಪರಿಚಯ ಮಾಡಿದ್ರು. ಯೋಚನೆ ಮಾಡಿದೆ ನಾವಿಲ್ಲಿ ಬಂದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ಸೊ ಪಾಸ್ಟ್ರು ನನ್ನ ಹಸ್ಬೆಂಡ್ ಪಾಸ್ಟ್ರ್ ಹತ್ರ ಕೇಳಿದ್ದು ಇಷ್ಟೇ, ಪಾಸ್ಟರ್ ಅವರು ಪ್ಯೂರ್ ಹಿಂದು, ಅವ್ರು ಹೇಗೆಂದರೆ 5 ಗಂಟೆಗೆದ್ದು ಪೂಜೆ ಮಾಡುವಂಥ ಒಂದು ಫ್ಯಾಮಿಲಿ ಅವ್ರದ್ದು. ಸೊ ಪಾಸ್ಟರ್ ಹತ್ರ ಕೇಳಿದ್ರು, ಪಾಸ್ಟರ್ ನನಗೆ ನನ್ನ ಮಗಳು ತೀರೋದ್ಲು 11 ವರ್ಷದ ಮಗಳು, ಅದರಿಂದ ನಮಗೆ ಇದ್ದಿದ್ದು ಒಬ್ಬಳೇ ಮಗಳು, ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ನಮಗೆ ಮನಸ್ಸಿಗೆ ಸಮಾಧಾನ ಬೇಕು, ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ಪಾಸ್ಟರ್ ಬೈಲ್ ಬಂದಿದ್ದು ಒಂದೇ ಮಾತು, ನಿಮ್ಮ ಮಗಳು ಅವಳಾಗಿ ಸತ್ತಿರೋದಲ್ಲ, ಇದು ವಿಚ್ ಕ್ರಾಫ್ಟ್ ಮಾಟ ಮಂತ್ರ ಅಂತ. ಅದನ್ನು ನನಗೂ ನನ್ನ ಹಸ್ಬೆಂಡ್ಗೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ನಂಬೋದಕ್ಕೂ ಆಗಲಿಲ್ಲ. ಬಟ್ ಪಾಸ್ಟರ್ ಹೇಳಿದ್ರು ಇದೇ ಸತ್ಯ, ನೀವು ನಮಗೆ ನೆಕ್ಸ್ಟು ಡೆಲಿವರೆನ್ಸ್ ಪ್ರೇಯರಿಗೆ ಬರೋವಾಗ ಈವನ್ ನಿಮ್ಮ ಹೊಟ್ಟೆ ಒಳಗಡೆನೂ ಇದೆ ಆ ಮೆಡಿಸನ್, ಅಂದರೆ ಆ ವಿಚ್ ಕ್ರಾಫ್ಟ್ದು. ಸೊ ಇಲ್ಲಿಗೆ ಬನ್ನಿ, ನಾನು ಪ್ರೇಯರ್ ಮಾಡ್ತೀನಿ, ಹೊಟ್ಟೆ ಒಳಗಡೆ ಅವ್ರು ಮಾಡಿರೋರು ಹೇಗೆ ಮಾಡಿದ್ದಾರೆ ಅಂದರೆ ಮತ್ತೆ ನಿಮಗೆ ಮಕ್ಕಳೇ ಆಗಬಾರ್ದು, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ. ಅದೇ ಥರ ಮನೆಗೆ ಹೋದ್ವಿ. 2-3 ವೀಕ್ಸ್ ಆದಮೇಲೆ ಮತ್ತೆ ಡೆಲಿವರೆನ್ಸ್ ಪ್ರೇಯರ್ ಬಂದ್ವಿ. ಇದೇ ಜಾಗದಲ್ಲಿ ಪಾಸ್ಟರ್ ನನ್ನನ್ನು ನನ್ನ ಹಸ್ಬೆಂಡನ್ನು ಮುಟ್ಟಿದ್ರು. ಫುಲ್ ರಶ್ ಇದೆ. ಅವ್ರು ತೊಗೊಂಡಿದ್ದು ಜಸ್ಟ್ ಸೆಕೆಂಡ್, ಮಿನಿಟ್ಸ್ ಕೂಡ ಅಲ್ಲ, ಒಂದೊಂದು ಸೆಕೆಂಡಲ್ಲಿ ನನ್ನನ್ನು ಹಸ್ಬೆಂಡನ್ನು ಮುಟ್ಟಿರ್ತಾರೆ. ಅವ್ರು ಹೇಳಿದ್ರು ಎವ್ರಿಥಿಂಗ್ ಇಸ್ ಕ್ಲಿಯರ್, ಎಲ್ಲ ಸರಿ ಹೋಗಿದೆ ಅಂತ ಹೇಳಿದ್ರು. ತಿರ್ಗಾ ಒಂದು ದಿನ ಬಂದ್ವಿ, ಎಣ್ಣೆ ಕೊಟ್ಟರು, ಇವತ್ತಿಂದ ನಿಮಗೆ ಮಗು ಆಗುತ್ತೆ ಹೋಗಿ ಅಂತ ಹೇಳಿದ್ರು. ಪಾಸ್ಟರ್ ಹೇಳಿ ನೆಕ್ಸ್ಟ್ ಮಂತ್ಗೆ, ಅಂದರೆ ನಾನು ಮಾರ್ಚಲ್ಲಿ ಬಂದಿದ್ದೆ, ಏಪ್ರಿಲ್ 16 ನನಗೆ ಪಾಸಿಟಿವ್ ಬಂತು. ಇದಕ್ಕೆ ಇವನೇ ಸಾಕ್ಷಿ. ಈಗ ನನ್ನ ಹಸ್ಬೆಂಡ್ ಕ್ರಿಸ್ಟಿಯನ್ ಆಗಿದ್ದಾರೆ, ಇವನ ಹೆಸರು ಇಮ್ಯಾನುವೆಲ್. ತುಂಬ ಖುಷಿ ಇದೆ. ಅವರು ಪ್ಯೂರ್ ಹಿಂದು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಜೀಸಸ್ ಪಾಸ್ಟರ್ ಸಾಮ್ವೇಲ್ ಪಾಸ್ಟರ್ ಮೂಲಕ ನಮ್ಮನ್ನ ಪರಿಚಯ ಮಾಡಿಸಿದ್ರು. ನಮ್ಮ ಲೈಫಲ್ಲಿ ಇದ್ದಿದ್ದು ನಿಮಗೆ ಗೊತ್ತು, ಒಂದು ಮಗು ಇಲ್ಲದೆ ಇದ್ದಾಗ ಪೇರೆಂಟ್ಸಿಗೆ ಗೊತ್ತಿದೆ ಆ ಪೇಯ್ನ್ ಏನು ಅಂತ. ಯಾಕಂದರೆ ಕರೆಕ್ಟಾಗಿ 5 ತಿಂಗಳು, ನನ್ನ ಮದುವೆಗೆ 15 ವರ್ಷ ಆಗ್ತಾಯಿದೆ. ನನ್ನ ಮಗಳು ತೀರೋದಾಗ 11 ಇಯರು, ಅವಳು ಸೂಸೈಡ್ ಮಾಡ್ಕೊಂಡ್ಲು. ಇದನ್ನು ನೀವು ನಂಬಬೇಕು, 11 ಇಯರ್ ಮಗು ಹ್ಯಾಂಗ್ ಮಾಡ್ಕೊಳ್ಳೋಕೆ ಸಾಧ್ಯನಾ? ನನ್ನ ಮಗಳು ಮಾಡ್ಕೊಂಡ್ಲು. ಎಲ್ಲ ಜನರ ಮುಂದೆ ನನ್ನ ಮನೆಯಲ್ಲಿ ಅವತ್ತೊಂದು ಫಂಕ್ಷನ್ ನಡೀತಾ ಇದೆ. ನನ್ನ ಮಾವ ತೀರೋಗಿ ತಿಥಿ ಅವತ್ತು, ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಅವ್ರ ಮುಂದೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದು. ಯಾರಿಗೂ ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ನನಗೆ ಮತ್ತೆ ನಾನು ಕನ್ಸೀವ್ ಆದಾಗ 12 ಇಯರ್ಸ್ ಗ್ಯಾಪಲ್ಲಿ ನನಗೆ ಮಗು ಆಗಿರೋದು. ಇವಾಗ ನಂಗೆ 39 ಇಯರ್ಸ್, ಇವನಿಗೆ 6 ಮಂತ್. ಸೊ ಇದು ದೇವ್ರು ಕೊಟ್ಟಿರೋ ಗಿಫ್ಟು. ಅದರಿಂದ ಈ ಮಗುನ ನಾವು ದೇವ್ರಿಗೋಸ್ಕರನೇ ಬೆಳೆಸ್ತೀವಿ. ನಾನು ನನ್ನ ಗಂಡ ದೇವ್ರಿಗೋಸ್ಕರನೇ ಬದುಕ್ತೀವಿ. ಇಮ್ಯಾನ್ಯುವೆಲ್ ಕೂಡ ದೇವ್ರಿಗೋಸ್ಕರನೇ, ಅದು ಅವ್ರ ಚಿತ್ತನೆ. ಪಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ನಾನು ಎಲ್ಲೋದ್ರೂ ಹೇಳ್ತೀನಿ. ಇವತ್ತು ನನ್ನ ಸಿಸ್ಟರ್ ಕೂಡ ಬಂದಿದ್ದಾಳೆ ನಿಮ್ಮ ಹತ್ರ ದೇವ್ರ ಹತ್ರ ಅದ್ಭುತ ಪಡೆಯೋದಕ್ಕೆ. ದೇವ್ರ ಅವ್ರ ಕನಸಲ್ಲಿ ನಿಮ್ಮ ಮುಖ ತೋರಿಸಿದ್ದಾರೆ ಅಲ್ಲಿ ಹೋಗು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಡೆಲಿವರೆನ್ಸ್ ಪ್ರೇಯರ್ ನಾವು ಹೇಗೆ ಬಂದಿದ್ದೀನಿ ಅಂದರೆ, ಕೆಲಸ ರಜಾ ಹಾಕ್ಕೊಂಡು ನನ್ನ ತಂಗಿ ಪಾಪ ಎಕ್ಸಾಮ್ ಬರೀದೆ ಬಂದಿದ್ದಾಳೆ. ಆ ಥರ ಒಂದು ಲಾಸ್ಟ್ ಚಾನ್ಸಲ್ಲಿ ದೇವರು ನನ್ನ ತಂಗಿಗೆ ಪಾಸ್ಟರ್ ಮುಖನ ತೋರಿಸಿದ್ದಾರೆ. ತಕ್ಷಣ ಫೋನ್ ಮಾಡಿದ ತಕ್ಷಣ ಪಾಸ್ಟರ್ ರೆಸ್ಪಾನ್ಸ್ ಮಾಡಿ, ನೀವು ಬನ್ನಿ 2 ಗಂಟೆಗೆ ನಾನು ಇರ್ತೀನಿ ಅಂದರು. ಅದೇ ಥರ ಇವತ್ತು ನಾನು ಬಂದು ಇಲ್ಲಿ ನಿಂತಿದ್ದೀವಿ. ನನಗೆ ಗೊತ್ತಿಲ್ಲ ಇವತ್ತು ನಾನು ಸಾಕ್ಷಿ ಹೇಳ್ತೀನಿ ಅಂತ. ಜೀಸಸ್, ಐ ಲವ್ ಯು ಸೋ ಮಚ್. ಎಲ್ಲದಕ್ಕೂ ಥ್ಯಾಂಕ್ ಯು. ಯಾಕಂದರೆ ನನ್ನ ಲೈಫು ನ್ಯೂ ಕ್ರಿಯೇಷನ್. ಇಲ್ಲಿ ನೋಡಿ ಇಮ್ಯಾನ್ಯುವೆಲ್, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಥರ ಯಾರೆಲ್ಲ ಕಷ್ಟಪಟ್ಟಿದ್ದೀರೋ ನಂಬಿ ಅಷ್ಟೇ, ಇನ್ನೇನು ಇಲ್ಲ, ದೇವರೆಲ್ಲ ನಡೆಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. 1 ವರ್ಷದಿಂದ ತುಂಬ ಹತ್ಕೊಂಡು ಬಂದೆ. ಅಮ್ಮ, ಲತಾ ಅಮ್ಮ, ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ದೇವ್ರ ಸನ್ನಿಧಿಯಲ್ಲಿ ನಿಮಗೆ ಥ್ಯಾಂಕ್ಸ್ ಅ ಲಾಟ್. பிரைஸ் லார்ட். ஹல்லேலூயா. சகோதரி சொன்னாங்க, ಸಹೋದರಿ ಹೇಳಿದರು, நான் முதலாவது செய்தி ஆரம்பிக்கும், அவங்க வரல. ನಾನು ಸಂದೇಶ ಪ್ರಾರಂಭ ಎಡೆಲೆ ಮಾಡುವಾಗ ಬಂದಾಗ ಬರಲಿಲ್ಲ, ಮಧ್ಯದಲ್ಲೇ ಬಂದರು. ಕೈಗಳನ್ನು
வைப்பார்கள். ಇಡುತ್ತಾರೆ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. ஆகவே தேவனுடைய வல்லமை இன்றைக்கும் இருக்கிறது. ಆದ ಕಾರಣ ದೇವರ ಶಕ್ತಿಯು ಈ ದಿನವೂ ಇದೆ. ஆகவே இயேசு இன்றைக்கும் ஜீவிக்கிறார். ನಮ್ಮ ಯೇಸು ಈ ದಿನವೂ ಜೀವಿಸುತ್ತಿದ್ದಾರೆ. ஜீசஸ் அலைவ். ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೆ. ஜீவனுள்ள ஒரே தெய்வம் கர்த்தராகிய இயேசு மாத்திரம். ಜೀವವಾಗಿರತಕ್ಕಂತ ಒಂದೇ ಒಂದು ದೇವರು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. உங்க நம்பிக்கை அவர் மேல வைங்க. ನಿಮ್ಮ ನಂಬಿಕೆ ಆತನ ಮೇಲೆ ಇಡಿರಿ. நேரம் கடந்து விட்டது. ಸಮಯವು ದಾಟು ಹೋಗುತ್ತಿದೆ. ஹல்லேலூயா. ಹಲ್ಲೆಲೂಯಾ. 3 மணிக்கெல்லாம் முடிச்சிருங்க. இன்னைக்கு நாளைக்கு பிராக்டிஸ் எல்லாம் பண்ணணும்னு சொல்லி 3 கேட்டுட்டாங்க. ಗಂಟೆಗೆಲ್ಲ ಮುಗಿಸಿರಿ, ನಾಳೆ ದಿನ ಪ್ರಾಕ್ಟೀಸ್ நான் ಮಾಡಬೇಕೆಂಬುದಾಗಿ இன்றைக்கு ಕೇಳುತ್ತಿದ್ದರು. ஆண்டவர் கொடுத்த வார்த்தை எவ்வளவு சுருக்கமா கொடுக்க முடியுமோ ಈ ದಿನ ದೇವರು ಕೊಟ್ಟಂತ ಸಂದೇಶ ಎಷ್ಟು ಬೇಗನೆ ಕೊಡಲು ಸಾಧ್ಯವೋ கொடுத்து ಅದನ್ನು ಹಂಚಿಕೊಂಡು நான் முடிக்க போகிற அருமையானவர்களே, ನಾವು ಮುಗಿಸಲಿದ್ದೇವೆ. ಪ್ರಿಯರಾದವರೇ, கர்த்தருக்கு ஸ்தோத்திரம் உண்டாவதாக. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. அருமையான சகோதரியுடைய வாழ்க்கையிலே ಪ್ರೀತಿಯ ಸಹೋದರಿಯ இந்த ಬದುಕಿನಲ್ಲಿ குடும்பத்துக்கு ஆண்டவர் செய்த நன்மைக்காக, ಕುಟುಂಬಕ್ಕೆ ದೇವರು ಮಾಡಿದ ಉಪಕಾರಗಳಿಗೋಸ್ಕರ, ஏன்னா அவங்க ஒரு வருஷத்துக்கு முன்னாடி ಯಾಕೆಂದ್ರೆ ಅವರು 1 ವರ್ಷದ இந்த ಹಿಂದೆ இடத்துக்கு வரும் பொழுது ಈ ಸ್ಥಳಕ್ಕೆ ಬರುವಾಗ எவ்வளவு வேதனையோடு வந்திருப்பாங்கன்னு கொஞ்சம் யோசித்து பாருங்க. ಎಷ್ಟೊಂದು ವೇದನೆಯಿಂದ ಬಂದಿರುತ್ತಾರೆ ಎಂಬುದಾಗಿ ಸ್ವಲ್ಪ ஆனா ಯೋಚಿಸಿ அவங்க ನೋಡಿ. வேதனைய துக்கத்தை ಆದ್ರೆ ಅವರ ದುಃಖ அவர் ವೇದನೆಯನ್ನು சமூகத்துக்கு வந்ததுனால, ಆತನ ಸಾನ್ನಿಧ್ಯಕ್ಕೆ ಬಂದಿದ್ದರಿಂದ, இயேசுவை அறியாத ஒரு கிறிஸ்தவர்கள் அல்லாத ஒரு சகோதரி கூட இயேசப்பாட்ட வந்த பொழுது ಯೇಸುವನ್ನು அவங்க ಅರಿಯದೇ துக்கத்தை கூட ಇರತಕ್ಕಂತ கர்த்தர் மாற்றி இருக்கிறார். ಕ್ರೈಸ್ತರ ಅಲ್ಲದೆ ಇರತಕ್ಕಂತ ಒಂದು ಸಹೋದರಿ ಆತನ ಬಳಿ ಬಂದಾಗ ಅವರ ದುಃಖವನ್ನು ದೇವರು ಮಾರ್ಪಡಿಸಿದ್ದಾರೆ. இயேசு கிறிஸ்தவர்களுக்கு மாத்திரம் கடவுள் அல்ல, ಯೇಸು ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, அவர் உலக ரட்சகர். ಆತನು ಪ್ರಪಂಚದ ರಕ್ಷಕನು. அவர் உலக ரட்சகர், ಆತನು ಪ್ರಪಂಚದ நம்முடைய ರಕ್ಷಕನು, ரட்சகர். ನಮ್ಮ ರಕ್ಷಕನು. கர்த்தருக்கு ஸ்தோத்திரம் உண்டாவதாக. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. இப்படி சாட்சிகளை நான் சொல்லுவேன்னா நிறைய சொல்லிட்டே ಈ போகலாம். ರೀತಿಯಾಗಿ ಸಾಕ್ಷಿಗಳನ್ನು ಹೇಳುವುದಾದ್ರೆ ಅನೇಕವಾಗಿ ಹೇಳುತ್ತಾ இந்த ಹೋಗಬಹುದು. மாதத்தின் வாக்குத்தத்தம் ಈ ತಿಂಗಳಿನ ವಾಗ್ದಾನ கொள்ளுங்கள். ತೆಗೆದುಕೊಳ್ಳಿರಿ. ஆதியாகமம் ಆದಿಕಾಂಡ 26வது அதிகாரம் 26ನೇ ಅಧ್ಯಾಯ 12வது வசனம். 12ನೇ ವಾಕ್ಯ. Genesis chapter 26 verse 12. ಆದಿಕಾಂಡ 26:12. ஈசாக்கு அந்த தேசத்தில் விதை விதைத்தான். ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದ. கர்த்தர் அவனை ஆசீர்வதித்ததினால் ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದ್ದರಿಂದ 100 மடங்கு பலனடைந்தான். ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು அவன் ಹೊಂದಿದನು. ஐஸ்வர்யவனாகி ಅವನು வர வர விருத்தியடைந்து ಬರುತ್ತಾ ಬಹುಧನವಂತನಾಗಿದ್ದನು. பெரியவனானான். ಅಧಿಕ ದೊಡ್ಡವನಾದನು. ஆமென். ಆಮೆನ್. நல்ல கவனிங்க. ಚೆನ್ನಾಗಿ ಗಮನಿಸಿರಿ. கர்த்தர் அவனை ஆசீர்வதித்தது. ಯೆಹೋವನು ಅವನನ್ನು ಆಶೀರ್ವದಿಸಿದ್ದರಿಂದ. ஆமென். ಆಮೆನ್. எப்ப 100 மடங்கு பலன்? ಯಾವಾಗ 100ರಷ್ಟು எப்போ நம்ம வாழ்க்கையில ஒரு விருத்தி? ಯಾವಾಗ ನಮ್ಮ ಬದುಕಿನಲ್ಲಿ ಒಂದು ಅಭಿವೃದ್ಧಿ? கர்த்தர் அவனை ஆசீர்வதித்தது. ಕರ್ತನು ಅವರನ್ನು ಆಶೀರ್ವದಿಸಿದ್ದರಿಂದ. கர்த்தருடைய ஆசீர்வாதம். ಕರ್ತನ ಆಶೀರ್ವಾದ. ஹல்லேலூயா. ಹಲ್ಲೆಲೂಯಾ. கர்த்தர் ஆபிரகாமை ஆசீர்வதித்தார். ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಿದರು. 5 அப்பம் 2 மீன். 5 ರೊಟ್ಟಿ 2 ಮೀನು. கர்த்தருக்கு ஸ்தோத்திரம் உண்டாவதாக. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. கர்த்தர் கையில் எடுத்தார். ಕರ್ತನು ಕೈನಲ್ಲಿ அதை என்ன ತೆಗೆದುಕೊಂಡರು. செய்தார்? ಅದನ್ನು ಏನು ಮಾಡಿದರು? ஆசீர்வதித்தார். கர்த்தர் அதை விருத்தியடைய செய்தார். ಕರ್ತನು ಅದನ್ನು ಅಭಿವೃದ್ಧಿ ಹೊಂದುವಂತೆ ಮಾಡಿದರು. அதே போல இயேசு கிறிஸ்து ಅದೇ ರೀತಿಯಾಗಿ ಯೇಸು ಕ್ರಿಸ್ತನು மகிமையில ஏறெடுத்துக் கொள்ளப்படுவதற்கு ಮಹಿಮೆಯಲ್ಲಿ ಹೊಯ್ಯಲ್ಪಡುವುದಕ್ಕಿಂತ ಮೊದಲು கரங்களை உயர்த்தி ಕೈಗಳನ್ನೆತ್ತಿ சீஷர்களை அவர் என்ன செய்தார்? ಶಿಷ್ಯರನ್ನು ಆತನು ಏನು ಮಾಡಿದರು? ஆசீர்வதித்தார். ಆಶೀರ್ವದಿಸಿದರು. ஆமென். ಆಮೆನ್. அதே போல ಅದೇ ರೀತಿಯಾಗಿ இந்த பூமியில மனுஷனையும் சிருஷ்டித்து அவனை ಈ ஆசீர்வதித்தார். ಭೂಮಿಯಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಅವನನ್ನು ಆಶೀರ್ವದಿಸಿದರು. கர்த்தருக்கு ஸ்தோத்திரம் உண்டாவதாக. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. நீர்வாழ் ஜந்துக்கள், ಜೀವ ಜಂತುಗಳು, நீர்வாழ் ஜந்துக்கள், ನೀರಿನ ಜಲ ಜಂತುಗಳು, பறவைகள், ಹಕ್ಕಿಗಳು இன்னைக்கு அது பெருகிக் கொண்டே இருப்பதற்கு ಈ ದಿನವೂ காரணம் ಅದು ಹೆಚ್ಚುತ್ತಲೇ அதை ಇರುವುದಕ್ಕೆ ಕಾರಣ சிருஷ்டித்த